ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಬ್ಯೂಟಿದು ಎನ್ಹ್ಯಾನ್ಸ್ ಮಾಡ್ಕೊಳ್ಳುವಂತಹ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಅಂದರೆ ಮುಖ ಬೆಳ್ಳಗಾಗೋದಕ್ಕೆ ಯಾವ ಒಂದು ರೆಮಿಡಿ ಅಂತ ತೋರಿಸ್ತಾ ಇದ್ದೀನಿ. ಒಂದೆರಡು ಫೇಸ್ ಪ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಮತ್ತು ಯಾವುದು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕಳೆದ ವ್ಲಾಗ್ನಲ್ಲಿ ನನಗೆ ವಿದ್ಯಾ ಅನ್ನೋರು ಕೇಳಿದರು, ಅಂದರೆ ಡೆಲಿವ್ರಿ ಆದಮೇಲೆ ಮುಂಚೆ ಎಲ್ಲ ಮುಖ ಬೆಳ್ಳಗಿತ್ತು, ಸಡನ್ನಾಗಿ ಮುಖ ಕಪ್ಪು ಸುತ್ಕೊಂಡಂಗೆ ಆಗಿದೆ ಅಂತ. ಸೊ ಅದು ಯಾಕಾಗುತ್ತೆ, ಅದ್ರ ರೀಸನ್ ಏನು ಮತ್ತು ಅದ್ರ ರೆಮಿಡಿ ಏನು ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮುಖ ಬೆಳ್ಳಗಾಗೋದಕ್ಕೇ ಹೇಳ್ತಾ ಇರೋದು. ಸೊ ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಎಲ್ಲರೂ ಇದನ್ನು ಟಿಪ್ಸ್ನ ಫಾಲೋ ಮಾಡಿ. ಸೊ ನೀವೇನು ಮಾಡಬೇಕಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ, ಸೊ ನಾನು ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಡೇ ಬೈ ಡೇ ನಿಮಗೇ ಗೊತ್ತಾಗುತ್ತೆ. ಈ ಒಂದು ರೆಮಿಡಿ ನೀವು ಮಾಡೋದ್ರಿಂದ ಸ್ಕಿನ್ದು ಟೆಕ್ಸ್ಚರ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಆಯಿತಾ. ಅಂದರೆ ಒಂದು ಸ್ವಲ್ಪ ಕಪ್ಪುಗಿರೋರು ಒಂದು ಸ್ವಲ್ಪ ಮೀಡಿಯಮ್ ಕಾಂಪ್ಲೆಕ್ಷನ್ಗೆ ಬರ್ಬೋದು, ಮೀಡಿಯಮ್ ಕಾಂಪ್ಲೆಕ್ಷನ್ ಇರೋರು ವೀಟಿಶ್ ಕಾಂಪ್ಲೆಕ್ಷನಲ್ಲಿರೋರು ಬೆಳ್ಳಗಾಗ್ಬೋದು. ಸೊ ಅದನ್ನು ಹೇಳ್ತಾ ಇರೋದು. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ನೀವೇನು ಮಾಡಬೇಕು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲರ ಮನೆಯಲ್ಲೂ ಮಿಲ್ಕ್ ಅಂತೂ ತರಿಸ್ತಾನೆ ಇರ್ತೀರ ಅಲ್ವಾ. ಹಸಿ ಹಾಲನ್ನ ತೊಗೊಳ್ಳಿ. ಹಸಿ ಹಾಲನ್ನ ತೊಗೊಂಡು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಜಸ್ಟ್ ನಿಮ್ಮ ಮುಖದ್ದು ಫುಲ್ಲು ಎಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಂಬನ್ನಿ. ಯಾಕೆ ಗೊತ್ತಾ, ನಿಮ್ಮದು ಸ್ಕಿನ್ನಲ್ಲೆಲ್ಲ ಡಸ್ಟ್ ಆಗಿರ್ಬೋದು, ಕೊಳೆ ಸೇರ್ಕೊಂಡಿರುತ್ತೆ, ಪೊಲ್ಯೂಷನಿಂದನೂ ಆಗಿರುತ್ತೆ. ಸೊ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಯಾವಾಗ ನೀವು ನಾಳೆನೇ ಬೇಕಾದ್ರೆ ಮಾಡಿ ನೋಡಿ, ಯಾವಾಗ ನೀವು ಹಸಿ ಹಾಲನ್ನ ಕಾಟನಲ್ಲಿ ಡಿಪ್ ಮಾಡಿ ಹಿಂಗೆ ಮುಖ ಕಾಟನ್ ಇಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಅದನ್ನು ಹಾಕ್ಕೊಂಡು ಮುಖ ತೊಳಿರಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೊಳೆ ಬಂದಿರುತ್ತೆ ಅಂತ ಮುಖದಿಂದ, ಆಯಿತಾ. ಸೊ ಆ ಥರ. ಸೊ ಅದು ಮೊದಲನೇ ರೆಮಿಡಿ ಏನು ಅಂದರೆ ಹಸಿ ಹಾಲಿನಲ್ಲಿ ನೀವು ಮುಖನ ಕ್ಲೆನ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಡೀಪಾಗಿ ಹೋಗಿ ನಮ್ಮದು ಪೋರ್ಸ್ ಎಲ್ಲ ಓಪನ್ ಆಗಿಬಿಟ್ಟು ಅದ್ರ ಒಳಗಡೆಯಿಂದ ಅದು ಹೇಳ್ಕೊಂಬರುತ್ತೆ. ಅದ್ರ ಡಸ್ಟ್ ಆಗಿರ್ಬೋದು, ಪೊಲ್ಯೂಷನ್ದು ಏನೊಂದು ಇದು ಸೇರ್ಕೊಂಡಿರುತ್ತೆ ಅದೆಲ್ಲ. ಯಾವಾಗ ಓಪನ್ ಪೋರ್ಸ್ ಯಾವಾಗ ಆಗುತ್ತೆ ಅಂದರೆ ಸ್ಕಿನ್ ಒಳಗಡೆ ಡಸ್ಟ್ ಎಲ್ಲ ಜಾಸ್ತಿ ಸೇರಿಕೊಂಡು ತುಂಬ ಒಂಥರ ಆಗಿರುತ್ತೆ ನೋಡಿ ಸ್ಕಿನ್ನೆಲ್ಲ. ಸೊ ಅದಕ್ಕೋಸ್ಕರ ಹೇಳೋದು, ಯಾವಾಗಲೂ ನೀಟಾಗಿ ಇಟ್ಕೊಂಡಿರಿ ಮುಖಾನ ಅಂತ, ಕ್ಲೀನಾಗಿ ಇಟ್ಕೊಂಡಿರಬೇಕು. ಸೊ ಮೊದಲನೇ ರೆಮಿಡಿ ಅದಾಯಿತಾ. ಅದಾದಮೇಲೆ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಐಸ್ ವಾಟರ್ ತೊಗೊಳ್ಳಿ ಫ್ರೆಂಡ್ಸ್. ಐಸ್ ವಾಟರ್ನ ತೊಗೊಂಡು ಯಾವಾಗ ನೀವು ಹಿಂಗೆ ಕ್ಲೆನ್ಸ್ ಮಾಡ್ತೀರಲ್ಲ, ಐಸ್ ವಾಟರಿಂದ ಫುಲ್ಲು ಜಸ್ಟ್ ಅದನ್ನು ಮುಖಕ್ಕೆ ಹಿಂಗೆ ಎರ್ಚ್ಕೊಳ್ಳಿ ಮುಖದ ಮೇಲೆ. ಇಲ್ಲಾಂದರೆ ಬೆಟರ್ ಹೇಳ, ನಾನು ನಿಮಗೆ ಒಂದು ರೆಮಿಡಿನೂ ಹೇಳ್ಕೊಟ್ಟಿದ್ದೆ, ನಂದು ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರ. ಯಾವ ಥರ ಅಂದರೆ ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಹಾಕೊಂಬಿಡಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಖನ ಹಿಂಗೆ ಡಿಪ್ ಮಾಡಬೇಕು. ಅದಕ್ಕೆ ಹಿಂಗೆ ಡಿಪ್ ಮಾಡೋದು ತೆಗೆಯೋದು ಮಾಡಬೇಕು. ಬಟ್ ಕೆಲವ್ರು ಹೇಳೋರು ನಮಗೆ ಉಸಿರು ಗಟ್ಟಂಗೆ ಆಗುತ್ತೆ, ಕೆಲವ್ರಿಗೆ ಹ್ಯಾಬಿಟ್ ಇರೋಲ್ಲ ಅಲ್ವಾ. ಅಂದರೆ ಒಂದು 2 ಮಿನಿಟ್ಸ್ ಅಂತೂ ಮಾಡಬೇಕು. 2 ಮಿನಿಟ್ಸ್ ಅಂದರೆ ಫುಲ್ ಹಿಂಗೆ ಬಗ್ಗದಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಬೇಕು. ಅದೇನು ಗೊತ್ತಾ, ನಿಮ್ಮದು ತುಂಬ ಚೆನ್ನಾಗಿ ಟೋನರ್ ಥರ ವರ್ಕ್ ಮಾಡುತ್ತೆ. ಸೊ ಯಾವಾಗಲೂ ನಿಮ್ಮ ಮುಖ ಚೆನ್ನಾಗಾಗಬೇಕು ಅಂದರೆ ನಿಮ್ಮದು ಕ್ಲೆನ್ಸಿಂಗ್ ಮಾಡಿರಬೇಕು, ಟೋನಿಂಗ್ ಆಗಿರಬೇಕು, ಪ್ಲಸ್ ಮಾಯ್ಶ್ಚರೈಸಿಂಗ್ ಇರಬೇಕು ನಿಮ್ಮ ಸ್ಕಿನ್ನಲ್ಲಿ. ಅದಾದಮೇಲೆ ಚೆನ್ನಾಗಿರುವಂತಹ ಒಂದು ಮಸಾಜ್ ಮಾಡಬೇಕು. ಆವಾಗಲೇ ತುಂಬ ಚೆನ್ನಾಗಿರುವಂತಹ ಸ್ಕಿನ್ ಸಿಗುತ್ತೆ. ಲಾಸ್ಟಲ್ಲಿ ಫೇಸ್ ಪ್ಯಾಕು, ಅದೇ ಫೇಶಿಯಲ್ದೇ ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಇವಾಗ ಬನ್ನಿ, ನಾನು ಇನ್ನೊಂದು ಬೆಸ್ಟ್ ಟಿಪ್ ಹೇಳ್ತಾ ಇದ್ದೀನಿ ನಿಮಗೆ, ಈಸಿ ಮೆಥಡು ಹೇಳ. ಸೊ ಏನು ಮಾಡಿ ಅಂದರೆ ಐಸ್ ವಾಟರಲ್ಲಿ ಕರ್ಚೀಫು ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತೀರಲ್ಲ, ಕರ್ಚೀಫ್ನ ಹಿಂಗೆ ಡಿಪ್ ಮಾಡಿ ಫ್ರೆಂಡ್ಸ್. ಕರ್ಚೀಫು ಇಲ್ಲ ಯಾವ್ದಾರ ಒಂದು ಚಿಕ್ಕ ಟವಲ್ ಥರ ನ್ಯಾಪ್ಕಿನ್ ಬರುತ್ತೆ ನೋಡಿ, ಅದು ತೊಗೋಬೋದು ಬೇಕಾದ್ರೆ ನೀವು, ಆಯಿತಾ. ಸೊ ಅದನ್ನು ಡಿಪ್ ಮಾಡಿ ಮುಖದ ಮೇಲೆ ಹಿಂಗೆ ಇಟ್ಕೊಂಬಿಡಿ. ಅದು ಮಾಡೋದ್ರಿಂದ ಒಂದು ಏನಾಗುತ್ತೆ ಅಂದರೆ ನಿಮ್ಮದು ಸ್ಕಿನ್ನಲ್ಲಿರುವಂತಹ ಇದು ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ಆಯಿತಾ. ಸೊ ಒಂದು ಚೆನ್ನಾಗಿ ನಿಮಗೆ ಸ್ಕಿನ್ನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಆವಾಗ ಮುಖ ಚೆನ್ನಾಗಿ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕೇಳ್ತಾ ಇದ್ರಿ ಅಲ್ಲ, ಹೇಗೆ ಮತ್ತೆ ಮೊದಲನೇ ಥರ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತಾ ಇರೋದು ನಾನು, ಆಯಿತಾ. ಸೊ ಇದಕ್ಕೆ ವಾಸ್ತು ರೆಮಿಡಿನೂ ಹೇಳ್ತೀನಿ, ಯಾಕೆ ಹಂಗಾಗಿರುತ್ತೆ ಅಂತಲೂ ಹೇಳ್ತೀನಿ. ಸೊ ಅದಕ್ಕೆ ಫುಲ್ ವಿಡಿಯೋ ವಾಚ್ ಮಾಡಿ ನೀವು. ಎಲ್ಲರಿಗೂ ಹೇಳ್ತಾ ಇರೋದು, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮುಂಚೆ ಎಲ್ಲ ಒಂದು ಸ್ವಲ್ಪ ಬೆಳ್ಳಗಿರ್ತಾರೆ, ಕ್ರಮೇಣ ಬರ್ತಾ ಮುಖ ಮಾತ್ರ ಕಪ್ಪಗಿರುತ್ತೆ, ಕೈಕಾಲೆಲ್ಲ ಬೆಳ್ಳಗಿರುತ್ತೆ ಅಲ್ವಾ. ಕೆಲವ್ರಿಗೆ ಒಬ್ಬೊಬ್ರಿಗೆ ಮುಖ ಬೆಳ್ಳಗಿರುತ್ತೆ, ಕೈಕಾಲೆಲ್ಲ ಕಪ್ಪಗಿರುತ್ತೆ. ಫುಲ್ ಬಾಡಿ ಕಲರ್ ಬರಬೇಕು ಅಂದರೆ ಎಫರ್ಟ್ ಹಾಕಬೇಕು. ಸೊ ಆ ಎಫರ್ಟ್ ಯಾವ ಥರ ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲನೇದು ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಬರ್ತಾ ಇದ್ದೀನಿ. ಸೊ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಫುಲ್ ವಿಡಿಯೋ ವಾಚ್ ಮಾಡಿ. ಬಿಕಾಸ್ ಏನು ಗೊತ್ತಾ, ಡೀಟೇಲಾಗಿ ನೀವು ತಿಳ್ಕೊಂಡಾಗಲೇ ಅದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ, ಆಯಿತಾ. ಸೊ ಆ ಥರ ಮಾಡಿ. ಕರ್ಚೀಫಲ್ಲಿ ಹಿಂಗೆ ಇಟ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಅದನ್ನು ತೆಗೀರಿ. ಸೊ ಆವಾಗ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ.
ಆಯಿತಾ. ಸೊ ಅದಾಯಿತು. ಸೊ ನೆಕ್ಸ್ಟ್ ಬನ್ನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂದರೆ, ಸ್ವಲ್ಪ ದಾಳಿಂಬೆದು ರಸ ತಗೊಳ್ಳಿ. ದಾಳಿಂಬೆ ರಸ ತಗೊಂಡು ಅದನ್ನು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಮಿಕ್ಸ್ ಮಾಡಿಬಿಟ್ಟು ಒಂದು ಫೇಸ್ ಪ್ಯಾಕ್ ಥರ ರೆಡಿ ಆಗುತ್ತೆ. ಅದನ್ನು ಒಂಚೂರು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಬನ್ನಿ ಹೇಳ್ತೀನಿ. ನೀವೇನು ಮಾಡ್ಬೋದು ಅಂದರೆ, ಪ್ಯೂರ್ ಆಗಿರುವಂತಹ ವರ್ಜಿನ್ ಕೋಕೋನಟ್ ಆಯಿಲ್ನ ತೊಗೋಬೋದು. ಅಂದರೆ ಕೋಕೋನಟ್ ಆಯಿಲಲ್ಲಿ ಪ್ಯೂರ್ ಆಗಿ ಬರುತ್ತಲ್ಲ, ಸೊ ಅದನ್ನು ನೀವು ತೊಗೋಬೋದು. ಇಲ್ಲ ಅಂದರೆ ಆಲ್ಮಂಡ್ ಆಯಿಲ್, ನಾನು ನೆನ್ನೆ ತೋರಿಸಿದ್ನಲ್ಲ ಒಂದು ಬ್ಲಾಗಲ್ಲಿ, ಬಾದಾಮಿ ಎಣ್ಣೆ, ಅದನ್ನು ಹಾಕ್ಕೊಂಡು ನಾನೊಂದು ಮಸಾಜ್ದು ಹಿಂಗೆ ತೋರಿಸ್ತೀನಿ ನೋಡಿ. ಸೊ ಅದನ್ನು ಇದರಲ್ಲಿ ಯೂಸ್ ಮಾಡ್ಬೋದು. ಅದಿಲ್ಲ ಅನ್ನೋರು ಜಸ್ಟ್ ನಿಮ್ಮ ಕೈಯಿಂದನೇ ಈ ಥರ ಮಾಡ್ಕೋಬೋದು. ಬಟ್ ಅದನ್ನು ಯೂಸ್ ಮಾಡೋದ್ರಿಂದ ಏನು ಗೊತ್ತಾ, ಸಿಕ್ಕಾಪಟ್ಟೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಬೆಳ್ಳಗಾಗ್ತೀರಾ. ಯಾವಾಗಾರ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸ್ಕಿನ್ ಟೈಟನ್ ಮಾಡುತ್ತೆ, ಪ್ಲಸ್ ವೈಟ್ನಿಂಗು ಕೂಡ ಆಗುತ್ತೆ ಅದರಿಂದ. ಮಸಾಜೇ ಮೇನು ನಮ್ಮದು ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ. ಸೊ ಅದನ್ನು ಮಾಡ್ಕೊಳ್ಳಿ. ಮತ್ತು ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೇಳಿದ್ನಲ್ಲ, ಇಲ್ಲಿ ಮೂಗು ಕೆಳಗೆ, ಮತ್ತು ಇಲ್ಲಿ ಲಿಪ್ಸ್ ಹತ್ರ, ಗಲ್ಲ ಹತ್ರ, ಕಣ್ಣದು ಮಧ್ಯಭಾಗ ಮತ್ತು ಕೆನ್ನೆ ಮಧ್ಯಭಾಗ, ಇದೆಲ್ಲ ಏನು ಗೊತ್ತಾ, ಸ್ಕಿನ್ನ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡುವಂತಹ ಪ್ರೆಷರ್ ಪಾಯಿಂಟ್ಸ್, ಆಯಿತಾ. ಸೊ ಅದಾಯಿತು. ಸೊ ಇವಾಗ ಬನ್ನಿ ಮಸಾಜು ಮಾಡಿದ್ರಿ. ಅದಾದಮೇಲೆ ನೀವು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಬಿಟ್ಟು ಪುದೀನ ಎಲೆ ಮತ್ತು ತುಳಸಿ ಎಲೆ ಮತ್ತು ಸ್ವಲ್ಪ ಅದಕ್ಕೆ ನೀವೇನು ಹಾಕೋಬೇಕು ಅಂದರೆ ಲೆಮನ್ ಹಾಕೋಬೇಕು, ಆಯಿತಾ. ನಿಂಬೆ ಹಣ್ಣು ಹಾಕ್ಕೊಂಬಿಟ್ಟು ಅದ್ರದ್ದು ಸ್ಟೀಮ್ ತೊಗೊಳ್ಳಿ. ಸಾಕು, ಇದು 3 ಸಾಕು, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. 3 ಸಾಕು. ಸೊ ಅದನ್ನು ಹಾಕ್ಬಿಟ್ಟು ಸ್ಟೀಮ್ನ ತೊಗೊಳ್ಳಿ. ಅವಾಗ ಫುಲ್ಲು ಸ್ವೆಟ್ಟಾಗಿರ್ತೀರಲ್ಲ, ಒಂದು ಸೇಫ್ಟಿ ಪಿನ್ ತೊಗೊಳ್ಳಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಹೆಂಗೆ ಅಂತ. ಸೊ ನಾನು ನಿಮಗೆ ಫೇಶಿಯಲ್ ಮೆಥಡೇ ಹೇಳ್ಕೊಡ್ತಾ ಇರೋದಾಯ್ತಾ. ಸೊ ನೀವು ಈಸಿಯಾಗಿ ಇದು ಮಾಡ್ಕೊಂಡು ಆರಾಮಾಗಿ ನಿಮ್ಮ ಸ್ಕಿನ್ನ ಚೆನ್ನಾಗಿ ಬೆಳ್ಳಗಾಗಂಗೆ ಮಾಡ್ಕೋಬೋದು. ಸೊ ನೋಡಿ, ಸೇಫ್ಟಿ ಪಿನ್ ಈ ಥರ ಇರುತ್ತೆ ಅಲ್ಲ ಫ್ರೆಂಡ್ಸ್. ಸೊ ಮುಂದೆ ಬಿಟ್ಬಿಡಿ. ಈ ಕಡೆ ಏನು ಪೋರ್ಷನ್ ಇದೆ, ಸೊ ನೋಡಿ ಇಲ್ಲಿ ರೌಂಡಾಗಿ ಸರ್ಕಲ್ ಆಗಿ ಕಾಣಿಸ್ತಾ ಇದೆಯಲ್ಲ. ಸೊ ಯಾವಾಗ ನೀವು ಸ್ಟೀಮ್ ತೊಗೊಂಡಿರ್ತೀರ, ಒಂದು ಸ್ವಲ್ಪ ಮುಖ ಎಲ್ಲ ಸ್ವೆಟ್ ಆದಂಗೆ ಆಗಿರುತ್ತೆ ಅಲ್ವಾ. ಸೊ ಅವಾಗ ಏನು ಮಾಡಿ ಅಂದರೆ, ಜಸ್ಟ್ ಇಲ್ಲಿ ನೋಡಿ ಹಿಂಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಕಾಣಿಸುತ್ತೋ ಅಲ್ಲಿರುತ್ತೆ ಜಾಸ್ತಿ, ಇಂಥ ಕಡೆ ಇರುತ್ತೆ, ಮತ್ತು ಇಂಥ ಕಡೆ ಜಾಸ್ತಿ ಇರುತ್ತೆ, ಇಲ್ಲಿ ಮತ್ತು ಲಿಪ್ಸ್ ಕೆಳಗೆ ಮತ್ತು ಇಲ್ಲಿ ಕೆನ್ನೆದು ಇಲ್ಲಿವರೆಗೂ ನೀವು ತೊಗೊಂಡೋಗ್ಬೋದು, ಆಯಿತಾ. ಅಂಥ ಕಡೆನೇ ಜಾಸ್ತಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸು ಜಾಸ್ತಿ ಕಾಣಿಸೋದು. ಸೊ ಅದನ್ನು ಮಾಡ್ಕೊಳ್ಳಿ, ಆಯಿತಾ. ಸೊ ಅದಾಯಿತು. ಸೊ ನೆಕ್ಸ್ಟ್ ಬನ್ನಿ ಫೈನಲ್ ಸ್ಟೇಜು. ನಾನು ಹೇಳಿದ್ನಲ್ಲ, ಅಕ್ಕಿ ಹಿಟ್ಟು, ದಾಳಿಂಬೆ ರಸ ಪ್ಲಸ್ ನಿಂಬೆಹಣ್ಣು, ಈ 3 ಸಾಕು. ಅಕಸ್ಮಾತ್ ನಾನು ಹೇಳ್ತೀನಿ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅಂದರೆ ಎಲ್ಲರ ಮನೆಯಲ್ಲೂ ಏನು ದಾಳಿಂಬೆ ಇಟ್ಕೊಂಡಿರಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅದು. ಸೊ ಬೆಸ್ಟ್ ಹೇಳ, ಟೊಮೆಟೊ ರಸ ಮತ್ತು ನಿಂಬೆಹಣ್ಣು ರಸ ಪ್ಲಸ್ ನಿಮಗೆ ಅಕ್ಕಿ ಹಿಟ್ಟು, ಆಯಿತಾ. ಸೊ ಮತ್ತು ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಯಾಕೆ ಅಂದರೆ, ಹಾಲು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ನೀವು ಮೊಸರನ್ನ ಆ್ಯಡ್ ಮಾಡೋರು ಏನೋ ಅಂದರೆ, ಆಯಿಲಿ ಸ್ಕಿನ್ ಇರೋರು ಮೊಸರನ್ನ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಡ್ರೈ ಥರ, ಅಂದರೆ ಅವ್ರಿಗೆ ಪರವಾಗಿಲ್ಲ. ಡ್ರೈ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡಿ, ಆಯಿತಾ. ಸೊ ಅದನ್ನು ಹೇಳಿದ್ದು. ಸೊ ಇದನ್ನು ಹಾಕ್ಕೊಂಡು ಫುಲ್ಲು ಒಂದು ಪ್ಯಾಕ್ ಥರ ರೆಡಿ ಮಾಡಿ ಬಿಟ್ಬಿಡಿ. ಅಕ್ಕಿ ಹಿಟ್ಟು ನಾನು ಹೇಳ್ತೀನಿ ನೋಡಿ, ಅಕ್ಕಿ ಹಿಟ್ಟು ನಿಮ್ಮ ಮನೆಯಲ್ಲಿ ಸಿಗ್ತಾ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ, ಸ್ಮಾಲ್ ಮಿಕ್ಸಿ ಜಾರ್ಗೆ ಹಾಕಿ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಸೊ ನಾನು ಹೇಳ್ತಿರೋದು ಇನ್ಸ್ಟೆಂಟಾಗಿ ನಿಮಗೆ ಇದು ಟಿಪ್ಸ್ ಕೊಡ್ತಾ ಇರೋದು, ಆಯಿತಾ. ಸೊ ಆ ಥರ ಮಾಡಿ. ಸೊ ಅದನ್ನು ಫುಲ್ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಅದನ್ನು ಬಿಡ್ಬೋದು. ಸೊ ಅದರಿಂದನೂ ನಿಮ್ಮ ಸ್ಕಿನ್ನು ಬೆಳ್ಳಗಾಗುತ್ತೆ. ಸೊ ನಾನು ಇವತ್ತು ಹೇಳ್ತಾ ಇರೋದು ಎಲ್ಲನೂ ಬೆಳ್ಳಗಾಗೋದಕ್ಕೆ. ಈವನ್ ಸ್ಟೀಮ್ ತೊಗೊಳೋದ್ರಿಂದನೂ ಯಾವಾಗ ನೀವು ಪುದೀನ ಹಾಕ್ತೀರಾ, ಲೆಮನ್ ಹಾಕ್ತೀರಾ, ತುಳಸಿ ಹಾಕ್ತೀರಾ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ಸೊ ಇವಾಗ ಬನ್ನಿ, ಯಾಕೆ ಮೊದಲು ಬೆಳ್ಳಗಿರ್ತಾರೆ, ಇದಕ್ಕಿದ್ದಂಗೆ ಯಾಕೆ ಕಪ್ಪು ಸುತ್ಕೋತಾರೆ ಅಂತ ವಾಸ್ತು ರೆಮಿಡಿನಲ್ಲಿ ಹೇಳ್ಬಿಡ್ತೀನಿ. ಎಲ್ಲರಿಗೂ ಅನ್ವಯಿಸುತ್ತೆ, ನಾಟ್ ಓನ್ಲಿ ಡೆಲಿವ್ರಿ ಆದವ್ರಿಗೆ ಅಂತಲ್ಲ. ಡೆಲಿವ್ರಿ ಆದವ್ರಿಗೆ ಯಾಕೆ ಆ ಥರ ಆಗುತ್ತೆ ಅಂದರೆ, ಫ್ರೆಂಡ್ಸ್, ಅವ್ರದ್ದು ಬಾಡಿನಲ್ಲಿ ಅವರ ತುಂಬ ವೀಕ್ ಇರುತ್ತೆ, ಆಯಿತಾ. ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅವ್ರ ಬಾಡಿ. ಸೊ ಬೇಗ ನೆಗೆಟಿವಿಟಿನ ಅವರು ಅಬ್ಸರ್ವ್ ಮಾಡ್ಕೊತಾರೆ. ಸೊ ಹೇಳಿದ್ನಲ್ಲ, ಯಾರ್ಯಾರು ಅವ್ರಿಗೆ ಕಣ್ಣು ಹಾಕಿರೋದು ಇರ್ಬೋದು, ಏನೇ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆದಾಗ ಅವರದು 7 ಲೇಯರ್ಸ್ ಏನಿರುತ್ತೋ ನಮ್ಮದು ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಅದು ಯಾವಾಗಲೂ, ಆಯಿತಾ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ಅವರನ್ನು. ಸೊ ಅದು ನಮಗೆ ತುಂಬ ಪ್ರೊಟೆಕ್ಟಿವ್ ಆಗಿ ಇಟ್ಟಿರುತ್ತೆ. ನಮ್ಮದು ಸುತ್ತ ಒಂದು ಏನು ಪ್ರಭಾವಳಿ ಅಂತಾರೋ ಅದನ್ನು ನಾವು ಯಾವಾಗಲೂ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಸೊ ಮೊದಲನೇ ಟಿಪ್ಪು ನಾನು ಹೇಳಿದ್ನಲ್ಲ, ಸ್ನಾನ ಮಾಡುವಾಗ ಬಕೆಟಲ್ಲಿ ಸಾಲ್ಟ್, ಬರೀ ನೀವು ಉಪ್ಪನ್ನು ಹಾಕ್ಕೊಂಡು ಬಂದ್ರೂ ನಿಮ್ಮದು ಚೆನ್ನಾಗಿರುವಂತಹ ನಿಮ್ಮದು ಮಾಡ್ಕೋಬೋದು. ಬರೀ ಉಪ್ಪು. ಅರಿಶಿನ ಯಾಕೆ ಹಾಕಬೇಕು ಅಂದರೆ ನಿಮ್ಮದು ಗುರುಬಲ ಚೆನ್ನಾಗಾಗುತ್ತೆ. ಪ್ಲಸ್ ಬೆಲ್ಲ ಮತ್ತು ಕೇಸರಿ ಯಾಕೆ ಹಾಕಬೇಕು ಅಂದರೆ ಮನಿ ಅಬಂಡೆನ್ಸು ಚೆನ್ನಾಗಾಗುತ್ತೆ. ಯಾರು ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದರೆ, ಜಾಬ್ ಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದರೆ, ಏನಾರ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗಬೇಕು ಅಂತ ಏನಾರು ಆಸೆ ಇದ್ದರೆ, ಬೆಲ್ಲದ ಪುಡಿ ಮತ್ತು ಕೇಸರಿ ದಳ 1-2 ಹಾಕ್ಕೊಂಡು 21 ದಿನ ನೀವು ಸ್ನಾನ ಮಾಡಿ ನೋಡಿ, ಆಮೇಲೆ ನಂಗೆ ಕಮೆಂಟ್ ಮಾಡಿ.
100% ಆಗುತ್ತೆ ಇದು, ಆಯಿತಾ. ಸೊ ಏನಾರು ನಿಮಗೆ ಮನಿದು ಇಶ್ಯೂಸ್ ಏನಾರು ನಡೀತಾ ಇದ್ದರೆ ಟರ್ಮರಿಕ್ಕು, ಚಕ್ಕೆ ಪುಡಿ ಮತ್ತು ಉಪ್ಪು ಮೂರೂ ಕಂಬೈಂಡಾಗಿ ಮಾಡಿ, ನಾನು ಯಾವಾಗಲೂ ನಂದು ಡಬ್ಬಗಳೆಲ್ಲ ಅದೇ ಸ್ಟೋರ್ ಮಾಡಿಟ್ಟಿರ್ತೀನಿ. ಸೊ ಅದನ್ನು ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಮನಿದು ಬರುತ್ತೆ. ಮತ್ತು ನಿಮ್ಗೆ ಹೇಳ್ತೀನಿ, ಈ ಒಂದು ಬಲಗಡೆ ಈ ಒಂದು ಹೆಬ್ಬೆರಳ್ದು ಕೆಳಗಡೆ ಏನೋ ವೀನಸ್ ಮೌಂಟ್ ಅಂತ ಇರುತ್ತೋ ಅಲ್ಲಿ 520 ಅಂತ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೀರಿ. ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ 520 ಅಂತ ಬರ್ಕೊಳ್ಳಿ. ಸೊ ಅದು ಅಷ್ಟು ಇನ್ಸ್ಟೆಂಟ್ ಮನಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇಲ್ಲಿ ಕೆಳಗಡೆ 1176 ಅಂತ ಬರೆದಿರಬೇಕು. ಸೊ ಅದು ಅಷ್ಟೇ ಯೂನಿವರ್ಸಲ್ದು ನಂಬರ್ ಆಗಿರೋದ್ರಿಂದ ಎನಿ ವಿಶಸ್ಸು ನಿಮ್ಮದು ಫುಲ್ಫಿಲ್ ಆಗುತ್ತೆ. ಸೊ ಆಯಿತಾ, ಆ ಥರ. ಇನ್ನೊಂದನೇ ರೆಮಿಡಿ, ಎರಡನೇದೇನು ಅಂದರೆ, ಸೊ ಆ ಥರ ಎಲ್ಲ ತುಂಬ ನಿಮಗೆ ನೆಗೆಟಿವಿಟಿ ಎಲ್ಲ ಸೇರ್ಕೊಂಡಿರುತ್ತೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ನೀವು ಬರೀ ಸಾಲ್ಟಿಂದ ತೆಗೆದ್ರೆ ಅದು ಹೋಗಿರಲ್ಲ, ಆಯಿತಾ. ಸೊ ನೀವೇನು ಮಾಡಬೇಕು ಅಂದರೆ, ಕೆಂಪು ಮೆಣಸಿನ್ಕಾಯಿ ಪ್ಲಸ್ ಕರಿಮೆಣಸಿನಕಾಳು ಒಂದು 5 ತೊಗೋಬೇಕು. ಕೆಂಪು ಮೆಣಸಿನ್ಕಾಯಿ ಒಂದು 3 ತೊಗೊಳ್ಳಿ, 3 ತೊಗೊಳ್ಳಿ. ಕಲ್ಲುಪ್ಪು ಅಥವಾ ಪಿಂಕ್ ಕಲರ್ ಸಾಲ್ಟ್ ಬರುತ್ತೆ ನೋಡಿ, ಅದು ತುಂಬ ಒಳ್ಳೆಯದು ದೃಷ್ಟಿ ನಿವಾರಣೆ ಆಗೋದಕ್ಕೆ. ಸೊ ಅದನ್ನು ನೀವು ಹೆಂಗೆ ಮಾಡಬೇಕು ಅಂದರೆ, ಮೇನಾಗಿ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ನಾವೆಲ್ಲ ಜಸ್ಟ್ ಹಿಂಗೆ ಮಾಡಿದ್ರೆ ಅದು ಹೋಗಲ್ಲ. ನಾನು ಹೇಳೋದು ಕಪ್ ಸುತ್ಕೊಂಡಿರೋದು ನಿಮ್ಗೆ ಹೋಗಬೇಕು ಅಂದರೆ. ಸೊ ನೀವೇನು ಮಾಡಿ ಅಂದರೆ, ಫಸ್ಟು ನಮ್ಮದು ತಲೆಯಿಂದ 21 ಸಲ ಮಾಡಬೇಕಾಗತ್ತೆ, ಆಯಿತಾ. 21 ಸಲ ಮಾಡಿ, ನಾನು ಹೇಳೋದು ಫುಲ್ಲು ನಿಮ್ಮದು ಕ್ಲೆನ್ಸ್ ಆಗ್ತಾ ಇರುತ್ತೆ ಈ ಥರ ಮಾಡಿದಾಗ. ಸೊ 21 ಸಲ ಹಿಂಗೆ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಹಿಂಗೆ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಕೆಳಗವರೆಗೂ 7 ಸಲ ತೆಗಿಬೇಕು. ತಲೆಯಿಂದ ಪಾದವರೆಗೂ ತೆಗೆದು ಲಾಸ್ಟಲ್ಲಿ 3 ಸಲ ತೂ 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 ಅಂತ ಇದು ಮಾಡಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದ್ರಲ್ಲಿ ಹಾಕಿಬಿಡಿ. ನಿಮಗೆ ಗೊತ್ತಾಗುತ್ತೆ, ಬೇಗ ಅದು ಕರ್ಗಲ್ಲ ಅಂದರೆ ತುಂಬ ದೃಷ್ಟಿಯಾಗಿದ್ರೆ ಅದು ಕರ್ಗಲ್ಲ. ನನ್ನೊಂದು ಬ್ಲಾಗಲ್ಲಿ ತೋರಿಸಿದ್ನಲ್ಲ, ನಂದು ಸಾಲ್ಟದು 1 ವಾರ ಆದರೂ ನಂದು ಕರ್ಗೇ ಇರಲಿಲ್ಲ. ಬೇರೆದು ಸುಮ್ಮನೆ ಹಾಗೆ ಹಾಕಿ 1 ದಿನದಲ್ಲಿ ಫುಲ್ಲು ಕರ್ಗಿರುತ್ತೆ. ಯಾವಾಗ ನೀವು ಈ ಥರ ಎಲ್ಲ ಮಾಡಿ ಹಾಕಿರ್ತೀರೋ ನಿಮ್ಮದು ಇದೆಲ್ಲ ನೆಗೆಟಿವಿಟಿ ಎಲ್ಲ ಅದ್ರಲ್ಲಿ ಬಂದು ಸೇರಿಕೊಂಡಿರುತ್ತೆ. ಸೊ ಇದನ್ನು ನೀವು ಅವಾಗವಾಗ ಮಾಡ್ತಾನೆ ಇರಬೇಕು, ವಾರದಲ್ಲಿ 1 ಸಲ ಆ ಥರ. ಭಾನುವಾರದ ದಿನ, ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ ಮಾಡಿದಾಗ ಇಡೀ ಬಾಡಿನಲ್ಲಿ ಏನು ನಿಮ್ಮದು ಕಪ್ಪು ಸುತ್ತಕೊಂಡಿರುತ್ತೋ ಅಂತ ಹೇಳ್ತಿರೋ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಮತ್ತು 3ನೇ ಟಿಪ್ಪು ಎಲ್ಲರಿಗೂ ಯೂಸ್ ಆಗುವಂಥದ್ದು. ಏನು ಮಾಡಿ ಅಂದರೆ, ಒಂದು ಗ್ಲಾಸಲ್ಲಿ ಬೆಳ್ಳಿದು ಕಾಯಿನ್ ಇಟ್ಕೊಂಡಿರ್ತೀರಲ್ಲ, ಬೆಳ್ಳಿ ಕಾಯಿನ್ನ ಅದರೊಳಗೆ ಹಾಕ್ಕೊಂಡು ಅದಕ್ಕೆ ನೀರು ಫಿಲ್ ಮಾಡಿಬಿಟ್ಟು 1 ಅವರ್ ಬಿಡಿ, 1 ಗಂಟೆ ಅದರಲ್ಲಿ ಬಿಡಿ ನೆನೆಯೋಕ್ಕೆ. ಅದಾದಮೇಲೆ ಆ ನೀರನ್ನ ನೀವು ಕುಡಿತಾ ಬರಬೇಕು. ಅದು ಕುಡಿಬೇಕಾದ್ರೆ ಕಾಸನ್ನ ನುಂಗ್ಬಿಡ್ಬೇಡಿ ಆಮೇಲೆ, ಆಯಿತಾ. ಜಸ್ಟ್ ನಾನು ಹೇಳ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ವೇಟ್ ಇರುತ್ತೆ, ಅದು ಕೆಳಗಡೆನೇ ಕೂತಿರುತ್ತೆ. ಸೊ ಒಂದು ಸ್ವಲ್ಪ 3/4 ಭಾಗದಷ್ಟು ನೀರನ್ನ ಕುಡಿದು ಮತ್ತೆ ಅದಕ್ಕೆ ಫಿಲ್ ಮಾಡಿ ನೀರು. 3/4 ಭಾಗನೂ ಬೇಡ, ನನ್ನ ಪ್ರಕಾರ ಕಾಯಿನ್ನ ಮೇಲ್ಗಡೆ ಕೈಯಲ್ಲಿ ಇಟ್ಕೊಂಡು ನೀರನ್ನ ಫುಲ್ ಕುಡೀರಿ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ನೀರನ್ನು ನೀವು ವೇಸ್ಟ್ ಮಾಡಬಾರ್ದು. ನಾನು ಹೇಳಿದ್ನಲ್ಲ, ನಮ್ಮದು ಚಂದ್ರ ವೀಕ್ ಆಗ್ತಾ ಬರುತ್ತೆ. ಚಂದ್ರ ಏನು ಅಂದರೆ ನಮ್ಮ ಭಾವನೆಗಳನ್ನ, ಅದು ನಮ್ಮದೊಂದು ಇಮೋಷನ್ಸ್ನ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಆಯಿತಾ. ಯಾವಾಗ ನಿಮ್ಮದು ಭಾವನೆಗಳು ಸರಿ ಇರೋಲ್ವ, ಆವಾಗಲೇ ಮನಿ ಅಬಂಡೆನ್ಸ್, ಮನಿದು ಇಶ್ಯೂಸ್ ಆಗಿರ್ಬೋದು, ಸಡನ್ನಾಗಿ ಬೇಜಾರಾದಂಗೆ ಮೂಡ್ ಸ್ವಿಂಗ್ಸ್ ಆಗೋದಿರ್ಬೋದು, ಡಿಪ್ರೆಷನ್ ಮೋಡ್ಗೆ ಹೋಗೋದಿರ್ಬೋದು, ಅದೆಲ್ಲ ಇದರಿಂದನೇ ಆಗೋದು ಫ್ರೆಂಡ್ಸ್, ಆಯಿತಾ. ಸೊ ಅದಕ್ಕೆ ನೀರು ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ನೀರನ್ನ ಕುಡೀರಿ ಯಾವಾಗಲೂ ಅಷ್ಟೇ. ಕುಡಿಬೇಕಾದ್ರೆ ಬೆಳ್ಳಿದು ಹಾಕ್ಕೊಂಡು ಯಾವಾಗ ಕುಡಿತೀರೋ ನಿಮ್ಮದು ಚೆನ್ನಾಗೇ ಆಗುತ್ತೆ, ಆವಾಗ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ, ಬೆಳ್ಳಗಾಗ್ತೀರಾ. ಸೊ ಅದನ್ನು ಹೇಳ್ತಾ ಇರೋದು. ಸೊ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಮತ್ತು ನಂದು ವ್ಲಾಗ್ಸಲ್ಲೂ ತೋರಿಸಿದ್ದೆ ನಿಮಗೆ, ಕೊಲಾಜಿನ್ ಬೂಸ್ಟಪ್ ಮಾಡೋ ಅಂಥ ಕೆಲವು ಡ್ರಿಂಕ್ಸ್ದು ನಾನು ತೋರಿಸಿದ್ದೀನಿ. ಚಿಯಾ ಸೀಡ್ಸ್ ಅಂತೂ ಬೆಸ್ಟ್ ಆಗಿರುತ್ತೆ, ಬಿಕಾಸ್ ಅದರಲ್ಲಿ ಹೈ ಫೈಬರ್ ಇರೋದ್ರಿಂದ ನಿಮ್ಮದು ಚೆನ್ನಾಗಿರುವಂಥ ಸ್ಕಿನ್ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಹೇಳ, ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು, ನಾನು ತುಂಬ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳ, ಊಟ ಆದಮೇಲೆ, ತಿಂಡಿ ಆದಮೇಲೆ ಮತ್ತು ರಾತ್ರಿ ನೀವೇನು ಡಿನ್ನರ್ ಮಾಡ್ತೀರೋ ಎಲ್ಲ ಏನೇ ಒಂದು ನೀವು ತಿಂದ್ರೂ ಸ್ವಲ್ಪ ಸ್ವಲ್ಪ ಸೋಂಪನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ಬೆಳ್ಳಗಾಗಿ ಹೋಗ್ತೀರಾ. ಸೊ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ಯಾಕೆ ಅಂದರೆ ಸೋಂಪನ್ನ ನೀವು ಯಾವಾಗ ತಿಂತೀರೋ ಫ್ರೆಂಡ್ಸ್, ನಿಮ್ಮದು ಸ್ಟಮಕ್ಕು ಅಂದರೆ ಹೊಟ್ಟೆಲಿರುವಂತಹ ಫ್ಯಾಟನ್ನೆಲ್ಲ ಕರಗಿಸುತ್ತೆ, ಮತ್ತು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಮತ್ತು ಹೊಕ್ಕಳಿಗೆ ಇದಾಗಬೇಕು, ಹರಳೆಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ, ಮುಖ ಬೆಳ್ಳಗಾಗ್ತೀರಾ. ಆಮೇಲೆ ನನಗೆ ಹೇಳಿ, 1 ಮಂತ್ ಮಾಡಲೇಬೇಕು ನೀವು, ಚಾಲೆಂಜ್ ಥರನೇ ತೊಗೊಂಡು ಮಾಡಿ. ಸೊ ನಾನು ಏನೇನು ರೆಮಿಡೀಸ್ ಹೇಳಿದ್ನೋ ಅದೆಲ್ಲ ಮಾಡಿ ಆಮೇಲೆ ಬೇಕಾದ್ರೆ ನೀವು ನಂಗೆ ಹೇಳಿ. ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರೆಲ್ಲ ನಾವು ಕ್ರೀಮ್ಸ್ ಎಲ್ಲ ಹಾಕ್ತೀವಲ್ವ, ಮುಖಕ್ಕೆ ಕ್ರೀಮ್ಸ್ ಹಾಕ್ತೀವಿ, ಫೇಶಿಯಲ್ ಮಾಡಿಸೋದಾಗಿರ್ಬೋದು, ಬ್ಲೀಚಿಂಗ್ ಮಾಡಿಸೋದಾಗಿರ್ಬೋದು, ಬೆಳ್ಳಗಾಗ್ಬಿಡ್ಬೇಕಪ್ಪ, ಏನೋ ಒಂದು ಫಂಕ್ಷನ್ ಇದೆ, ಮದುವೆ ಇದೆ ಯಾವುದೋ ಅಂತಲ್ವಾ.
ಸೊ ಅದೆಲ್ಲ ಮಾಡೋದಕ್ಕಿಂತ ಬೆಟರ್ ಈ ಥರ ಒಂದು ನ್ಯಾಚುರಲ್ ಆಗಿ ನಮಗೆ ಗೊತ್ತಿರುವಂತಹ ಮೆಥಡ್ನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮದು ಬರೀ ಮುಖ ಅಂತಲ್ಲ, ಇಡೀ ಬಾಡಿ ಕಲರ್ ಬರುತ್ತೆ ಆಯಿತಾ. ಫುಲ್ ಮುಖ ನೋಡೋದಕ್ಕಲ್ಲ, ಇಡೀ ಬಾಡಿ ನಿಮ್ಮದು ಕಲರ್ ಬರುತ್ತೆ. ಮತ್ತು ಇದು ಒಂದೇ ದಿನ ಇರುವಂತಹ ಬೆಳ್ಳಗೆ ಇರುವಂತಹ ಇದು ಬರಲ್ಲ, ಅದು ಮೇಂಟೈನ್ ಮಾಡ್ಕೊತಾ ಹೋಗುತ್ತೆ. ಸೊ ಅದನ್ನು ಹೇಳ್ತಾ ಇರೋದು. ಸೊ ನೀವು ಒಂದು ಫೇಶಿಯಲ್ ಮಾಡಿಸಿದ್ರೆ ಎಷ್ಟು ದಿನ ಇರುತ್ತೆ? ಅದು ಒಂದು 2-3 ದಿನ ಇರುತ್ತೆ, ಆಮೇಲೆ ಹೊಟ್ಟೋಗುತ್ತೆ. ಮತ್ತು ಮಾಮೂಲಿ ಹೆಂಗಿರ್ತೀರೋ ನಿಮ್ಮದು ಫೇಸು ಅದೇ ಥರ ಬರ್ತಿರೋ. ಬಟ್ ಈ ಥರ ಮಾಡೋದ್ರಿಂದ ತುಂಬ ದಿನದವರೆಗೂ ನಿಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರ್ತಾ ಇರುತ್ತೆ, ಪ್ಲಸ್ ನಿಮ್ಮದು ಮುಖ ಚೆನ್ನಾಗಿ ಆಗ್ತಾ ಇರುತ್ತೆ ಆಯಿತಾ. ಸೊ ಯಾವಾಗಲೂ ವಿಟಮಿನ್ ಸಿ ಇರುವಂಥದ್ದು ತುಂಬ ಸೇವನೆ ಮಾಡಿ. ಆಮ್ಲ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಒಂದು ನೀವು ಎಷ್ಟು ತಿಂತೀರೋ, ಒಂದು 20 ಕಿತ್ತಳೆ ಹಣ್ಣಲ್ಲಿರುವಂತಹ ವೈಟಮಿನ್ ಸಿ ಇದು ಒಂದೇ ಒಂದು ಆಮ್ಲದಿಂದ ನಿಮಗೆ ಸಿಗುತ್ತೆ. ಸೊ ಇವಾಗ ಇಮ್ಯಾಜಿನ್ ಮಾಡಿ ಎಷ್ಟು ಚೆನ್ನಾಗಿ ಸ್ಕಿನ್ ಆಗುತ್ತೆ ನಿಮ್ಮದು. ಸೊ ಯಾರಿಗೆ ಹಾಗೆ ಕಚ್ಕೊಂಡು ತಿನ್ನೋ ಹ್ಯಾಬಿಟ್ ಇದೆ, ನಾನು ತಿಂತೀನಿ, ನಂಗೆ ಹುಳಿ ಅಂದರೆ ತುಂಬ ಇಷ್ಟ. ಸೊ ಅಂಥವ್ರು ಅದು ಮಾಡ್ಬೋದು. ಇಲ್ಲಾಂದರೆ ನಾನು ಹೇಳ, ನೀವೇನು ಮಾಡಿ ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಪುಟಾಣಿದು ಬ್ಲೆಂಡರ್ ಬರುತ್ತಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಅದು ಹಾಕ್ಕೊಳ್ಳಿ, ಆಮೇಲೆ ಪುದೀನ ಹಾಕ್ಕೊಳ್ಳಿ, ಮತ್ತು ಒಂದು ಚೂರು ಜೀರಿಗೆ ಹಾಕ್ಕೊಳ್ಳಿ, ಶುಂಠಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಿಮ್ಗೆ ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪಿಂದನೂ ಮುಖ ಚೆನ್ನಾಗಿ ಬೆಳ್ಳಗಾಗ್ತೀರ. ಅದು ನಿಜವಾಗ್ಲೂ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಈವನ್ ನೀವು ಅದ್ರ ಸೊಪ್ಪನ್ನ ಹರಿದ್ಬಿಟ್ಟು ಅದ್ರ ರಸ ಹಾಕೊಂಡ್ರೂ ಮುಖ ಬೆಳ್ಳಗಾಗುತ್ತೆ, ಪ್ಲಸ್ ಅದ್ರದ್ದು ನೀರನ್ನ ನೀವು ಸೇವನೆ ಮಾಡಿದ್ರೂ ಬೆಳ್ಳಗಾಗ್ತೀರ. ಸೊ ಅದನ್ನು ಫಾಲೋ ಮಾಡಿ ಅಂತ ಕೇಳ್ತೀನಿ ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಮೆಥಡ್ನ ನೀವು ಫಾಲೋ ಮಾಡ್ಕೊಂಬಂದರೆ ಮುಖ ನ್ಯಾಚುರಲ್ ಆಗಿ ಬೆಳ್ಳಗಾಗ ನೀವು ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿದ್ಯಾ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ನೀವು ಕೇಳಿದ್ರಲ್ಲ ಮುಖ ಕಪ್ ಸುತ್ಕೊಂಡಿರೋದು ಹೇಗೆ ಮತ್ತು ಬೆಳ್ಳಗಾಗಕ್ಕೆ ಏನು ಟಿಪ್ಸು ಅಂತ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಆಯಿತಾ. ಇದು ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಮದು ಬ್ಯೂಟಿ ಕೂಡ ಎನ್ಹಾನ್ಸ್ ಆಗುತ್ತೆ, ಪ್ಲಸ್ ನಿಮ್ಮದು ಚೆನ್ನಾಗಿರುವಂತಹ ಮುಖ ಬೆಳ್ಳಗೂ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ. ಯಾವಾಗಲೂ ಸ್ಮೈಲ್ ಮಾಡ್ತಾಯಿರಿ, ನಗ್ತಾಯಿರಿ. ಯಾವಾಗಲೂ ಸಕಾರಾತ್ಮಕ ಭಾವನೆಗಳಿಂದ ನೀವು ಕೂಡಿದರೆ ನಿಜವಾಗ್ಲೂ ಹೇಳ್ತೀನಿ, ಆವಾಗ ನಿಮ್ಮ ಸ್ಕಿನ್ ಆಟೋಮೆಟಿಕಲಿ ಗ್ಲೋ ಬಂದೇ ಬರುತ್ತೆ ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.